ಈ ಹಣದ ಆಸೆಗೆ ಕಿಡ್ನಾಪ್ ಕೃತ್ಯಕ್ಕೆ ಕೈ ಹಾಕಿರುವಂಥ ಎಷ್ಟೋ ಕಿರಾತಕರು ಕಂಬಿ ಹಿಂದೆ ಸೇರಿದ್ದೇ ಹೆಚ್ಚು. ಆದರೆ ಬಳ್ಳಾರಿಯಲ್ಲಿ ನಡೆದ ವೈದ್ಯ ಸುನಿಲ್ ಕಿಡ್ನಾಪ್ ಪ್ರಕರಣ ಇದಕ್ಕೆ ಸ್ವಲ್ಪ ಡಿಫರೆಂಟ್ ಆಗಿದೆ. ಸುನಿಲ್ ಕಿಡ್ನಾಪ್ ಮಾಡಿ 6 ಕೋಟಿ ಹಣಕ್ಕೆ ಡಿಮಾಂಡ್ ಮಾಡಿತ್ತು ಆ ಕಿರಾತಕರ ಪಡೆ. ಬಳಿಕ ಮಾಡಿದ ಕೆಲಸದಿಂದ ಎಲ್ಲರೂ ಫುಲ್ ಶಾಕ್ ಆಗಿದ್ದಾರೆ. ಹಿಂಗೊಂದು ಕಿಡ್ನಾಪ್ ಆಗುತ್ತಾ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಆ ದೃಶ್ಯವನ್ನು ಮೊದಲು ಬ್ರೇಕ್ ಮಾಡಿದ್ದ ನ್ಯೂಸ್ ಫಸ್ಟ್. ಕಾರಿನಲ್ಲಿ ಬೆಳಗ್ಗೆ 5:30ಕ್ಕೆ ಡಾಕ್ಟರ್ನ ಕಿಡ್ನಾಪ್ ಮಾಡಲಾಗುತ್ತೆ. ಅವ್ರು ವಾಕಿಂಗ್ ಮಾಡ್ತಾ ಇದ್ರು. ವಾಕಿಂಗ್ ಮಾಡೋ ಹೊತ್ತಿಗೆ ಆ ಕಾರಿನಲ್ಲಿ ಬಂದಂಥ ಆಗಂತುಕರು, ಇಂಡಿಗೋ ಕಾರು, ಅವ್ರನ್ನ ಬಲವಂತವಾಗಿ ಅಪಹರಿಸ್ತಾರೆ. ಅದಾದ ನಂತರ ಅವರದ್ದೇ ಫೋನ್ನಲ್ಲಿ ಅವ್ರ ಮನೆಗೆ ಫೋನ್ ಮಾಡಿ 6 ಕೋಟಿ ರೂಪಾಯಿ ಕೊಡಬೇಕು ಅಂಥೇಳಿ ಡಿಮಾಂಡ್ ಮಾಡ್ತಾರೆ. ನೋಡಿ, ಇಲ್ಲಿ ವಿಚಿತ್ರ ಅಂದರೆ ಕಿಡ್ನ್ಯಾಪ್ ಮಾಡಿ ವೈದ್ಯನಿಗೆ 300 ರೂಪಾಯಿ ಕೊಟ್ಟು ಕಳಿಸಿದಾರಂತೆ. ಕಿಡ್ನ್ಯಾಪ್ ಮಾಡಿದ್ದು ಯಾಕೆ? 6 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ದಾರೆ. 6 ಕೋಟಿ ಬೇಕು ಅಂತ. ಆದರೆ ಕೊನೆಗೆ 300 ರೂಪಾಯಿ ಕೈಗಿಟ್ಟು ಕಳಿಸಿದ್ದಾರೆ. ವೈದ್ಯ ಸುನಿಲ್ ಕಿಡ್ನ್ಯಾಪ್ ಮಾಡಿ 6 ಕೋಟಿ ರೂಪಾಯಿ ಕೊಡಬೇಕು ಅಂತ ಡಿಮಾಂಡ್ ಮಾಡಿದರು. ಆದರೆ 300 ರೂಪಾಯಿ ಕೊಟ್ಟಿದ್ದಾರೆ. ಇದರ ಜಾಡು ಹಿಡಿದು ತನಿಖೆ ಶುರು ಮಾಡಿದಂಥ ಪೊಲೀಸರು ಡಿಮಾಂಡ್ ವಿಚಾರಕ್ಕೆ SP ಗೊತ್ತಾಗಬಾರ್ದು ಅಂತ ಹೇಳಿದ್ರಂತೆ. ನಾವೇನು ಡಿಮಾಂಡ್ ಮಾಡಿದ್ದೀವಲ್ಲ, ಈ ವಿಷಯ SP ಗೆ ಗೊತ್ತಾಗಬಾರ್ದು ಅಂತ ಕಿಡ್ನ್ಯಾಪರ್ಸ್ ಹೇಳಿದ್ರಂತೆ. SP ಮೇಡಮ್ಗೆ ಹೇಳದಂತೆ ಕುಟುಂಬಸ್ಥರಿಗೆ ಕಿಡ್ನ್ಯಾಪರ್ಸ್ ಕರೆ ಮಾಡಿ ಹೇಳಿದರು. ಪೊಲೀಸರಿಗೆ ಮತ್ತಷ್ಟು ಅನುಮಾನ ಮೂಡಿದೆ. ಕಿಡ್ನ್ಯಾಪ್ ಕೇಸ್ ಸ್ಥಳೀಯರೇ ಕಿಡ್ನ್ಯಾಪ್ ಮಾಡಿದ್ದಾರೆ, ಹಣಕ್ಕೆ ಡಿಮಾಂಡ್ ಮಾಡಿರಬಹುದು ಅಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಮದ್ಯ ಮಾರಾಟ ಅಸೋಸಿಯೇಷನ್ನ ಅಧ್ಯಕ್ಷ ಅವರ ಸಹೋದರ ಸುನಿಲ್. ಹಾಗಾಗಿ ಸಾಕಷ್ಟು ಅನುಮಾನ ಇದೆ. 6 ಕೋಟಿ ಅಂತ ಹೇಳಿದ್ದಾರೆ. ಆಮೇಲೆ 300 ರೂಪಾಯಿ ಕೊಟ್ಟು ಯಾಕೆ ಕಳಿಸೋದು? SP ಗೆ ಹೇಳಬೇಡಿ ಅಂತಾನು ಹೇಳಿದಾರಂತೆ. ಸೊ ಇಲ್ಲಿ ಇವರು ಈ ದರೋಡೆ ಗ್ಯಾಂಗ್ ಇದೆಯಲ್ಲ, ಇವ್ರೇನು ಭಾಳ ಈ ಹಿಂದೆ ಎಲ್ಲ ದರೋಡೆ ಮಾಡಿ ಅಭ್ಯಾಸ ಇದ್ದಂಗೆ ಕಾಣಿಸ್ತಾ ಇಲ್ಲ. ಹೊಸಬ್ರು ಇರಬೇಕೇನೋ. ಅವರು ಗೊತ್ತಾಗಿದೆ ಇವ್ರ ಅಣ್ಣ ಮದ್ಯ ಮಾರಾಟ ಅಸೋಸಿಯೇಷನ್ ಅಧ್ಯಕ್ಷರು, ಹಾಗಾಗಿ ಭಾಳ ದುಡ್ಡಿದೆ, ಫೋನ್ ಮಾಡಿದ್ರೆ ಕೊಟ್ಟು ಕಳಿಸ್ಬಿಡ್ತಾರೆ ಅಂತ ಹಾಗೆ ಅಂದ್ಕೊಂಡಿದ್ರು ಅಂತ ಅನ್ಸುತ್ತೆ. ಹಾಗಾಗಿ ಕಿಡ್ನ್ಯಾಪ್ ಮಾಡಿದ್ದಾರೆ. ಏನೋ ಒಂದು ಧೈರ್ಯ ಮಾಡಿ ಕಿಡ್ನ್ಯಾಪ್ ಮಾಡಿದ್ದಾರೆ. ಕಿಡ್ನ್ಯಾಪ್ ಏನೋ ಸಕ್ಸಸ್ಸು. ಆಮೇಲೆ ಫೋನ್ ಮಾಡಿ 6 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ. ಅದಾದ ನಂತರ SP ಮೇಡಮ್ಗೆ ಹೇಳಬೇಡಿ ಅಂತ ಹೇಳಿದಾರಂತೆ ಕಿಡ್ನ್ಯಾಪರ್ಸ್ಗೆ. ಒಂದು ವೇಳೆ ಹೇಳಿ ತಗಲಾಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ಅವರೇ ನೆನೆಸ್ಕೊಂಡು 300 ರೂಪಾಯಿ ಕೊಟ್ಟು ಕಳಿಸಿದಾರಂತೆ. ಇದ್ರ ಬಗ್ಗೆ ಇನ್ನಷ್ಟು ತನಿಖೆ ಆಗಬೇಕು. ಯಾರು ಮಾಡಿದ್ರು, ಏನು ಕತೆ, ಉದ್ದೇಶ ಏನಾಗಿತ್ತು, ನಿಜಕ್ಕೂ 6 ಕೋಟಿ ರೂಪಾಯಿನೇ ತಗೋಬೇಕು ಅಂತ ಇದ್ದಿದ್ರೆ ಎಷ್ಟು ಸುಲಭಕ್ಕೆ ಕಳಿಸ್ತಾ ಇದ್ರಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.